ಎಲ್ರಿಗೂ ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸನ್ನು ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆಲ್ರಿಗೂ ಧನ್ಯವಾದಗಳು. ಇವತ್ತು ನಾನು ಅಡುಗೆ ಮಾಡ್ತಾಯಿಲ್ಲ, ಒಬ್ಬರು ಗೆಸ್ಟ್ ಬರ್ತಾ ಇದ್ದಾರೆ ನಿಮಗೆಲ್ಲ ಅಡುಗೆ ತೋರ್ಸೋಕ್ಕೆ. ನೋಡಿ ಬಂದರು. ಹಾಯ್, ಹೇಗಿದ್ದೀರಾ? ಹಾಯ್, ನಾನು ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಏನು ಅಡುಗೆ ಮಾಡ್ತಿದ್ದೀರಾ ನೀವು? ನಾನು ಯು ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಆಶಾ. ಓಕೆ, ವೆಯ್ಟ್ ಮಾಡಬೇಕು ಅಂತ ಹೇಳ್ತಿದ್ದೀರಾ. ಸರಿ ಆಯಿತು, ವೆಯ್ಟ್ ಮಾಡಿ. ನೀವೇನು ಮಾಡ್ತಿದ್ದೀರಾ ಅಂತ ನೋಡ್ತೀನಲ್ಲ, ಆವಾಗಲೇ ಗೊತ್ತಾಗುತ್ತೆ ನನಗೆ. ಹೌದು, ಬನ್ನಿ ಮತ್ತೆ ತಡ ಯಾಕೆ ಮಾಡೋಣ, ಕಿಚನ್ಗೆ ಹೋಗೋಣ. ಹೌದಲ್ವಾ, ಹೋಗಬೇಕು. ಓಕೆ, ಟನ್ 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 ಬಂದ್ವಿ. ಇವಾಗ ನಾನು ಫಸ್ಟು ನಿಮ್ಗೊಂದು ಟ್ರಿಕ್ಕೇ ಹೇಳ್ಕೊಟ್ಬಿಡ್ತೀನಿ. ನೋಡಿ, ಇವಾಗ ನಾನು ಗೋಧಿ ಹಿಟ್ಟನ್ನು ತೊಗೊಳ್ತಿರೋದು. ಇವಾಗ ನಾವು ಯೂಶ್ವಲಿ ಗೋಧಿ ಹಿಟ್ಟನ್ನ ಜರಡಿ ಮಾಡ್ಕೋಬೇಕಾದಾಗ ಈ ಥರ ಮಿಸ್ಟೇಕ್ಸ್ನ ಮಾಡ್ತೀವಿ. ಏನಂದರೆ, ಈ ಥರ ಜರಡಿ ಇಟ್ಕೊಂಡಾಗ ಅದು ಹಿಟ್ಟೆಲ್ಲ ಹೊರಗಡೆ ಚೆಲ್ಬಿಡುತ್ತೆ. ನಾವು ಅದಕ್ಕೆ ಒಂದು ಬೌಲ್ ತೊಗೊಂಡು ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಅದನ್ನು ಈ ಥರ ಜರಡಿ ಮಾಡೋದ್ರಿಂದ ಅದು ಹೊರಗಡೆ ಚೆಲ್ಲೋ ಹಿಟ್ಟನ್ನು ನಾವು ಸ್ವಲ್ಪ ಸೇವ್ ಮಾಡ್ಬೋದು ಅಂತ. ಸ್ವಲ್ಪ ಜನ ಅನ್ಕೋತಾರೆ ಇದರಿಂದ ಎಷ್ಟೊತ್ತು ಮಾಡೋಕ್ಕಾಗುತ್ತೆ ಅಂತ, ಬಟ್ ಸ್ವಲ್ಪ ದೊಡ್ಡ ಬೌಲೂ ತೊಗೋಬೋದು. ಒಳ್ಳೆ ಯೂಸ್ಫುಲ್ ಒಂದು ಟಿಪ್ಪನ್ನು ಹೇಳಿದ್ದೀರಾ. ಸೊ ನೆಕ್ಸ್ಟ್ ಏನು ಮಾಡ್ತಿದ್ದೀರಾ ಅಂತ ಪ್ಲೀಸ್ ಎಕ್ಸ್ಪ್ಲೇನ್ ಮಾಡಿ. ಹಿಟ್ಟು ಕಲಿಸ್ಕೊತಿದ್ದೀನಿ. ಆಗಲೇ ಜರಡಿ ಮಾಡ್ಕೊಂಡಿರೋ ಗೋಧಿ ಹಿಟ್ಟನ್ನ ಸ್ವಲ್ಪ ನೀರು, ಎಣ್ಣೆ, ಉಪ್ಪು ಹಾಕ್ಕೊಂಡು ನನಗೆ ಬೇಕಾಗಿರೋ ಹದಕ್ಕೆ ನಾನು ಕಲಿಸ್ಕೊತಾ ಇದ್ದೀನಿ. ಇವಾಗ ರಿವೀಲ್ ಮಾಡ್ತಿದ್ದೀನಿ ನೋಡಿ ನಾನು ಏನು ಮಾಡ್ತಿದ್ದೀನಿ ಅಂತ. ನಾನು ಪರೋಟ ಮಾಡ್ತಿದ್ದೀನಿ ಆಶಾ. ಓಕೆ, ಹಂಗಂದರೆ ನಮ್ಗೆ ಇವತ್ತು ಪರೋಟ ಸಿಗುತ್ತೆ ಊಟಕ್ಕೆ. ಹೌದು, ಯಾವ ಪರೋಟ ಅಂತ ನೀವು ಗೆಸ್ ಮಾಡಿ ಕಮೆಂಟ್ ಮಾಡಿ. ಹೌದು, ಖಂಡಿತ ನೀವು ಕಮೆಂಟ್ ಮಾಡಬೇಕು ಯಾವ ಪರೋಟ ಅಂತ. ಇವಾಗ ಸ್ವಲ್ಪ ತುಂಬ ಗಟ್ಟಿನೂ ಅಲ್ಲ, ತುಂಬ ಅಳುಕಾಗೂ ಅಲ್ಲ, ಒಂದು ಮಧ್ಯದ ಹದಕ್ಕೆ ನಾನು ಹಿಟ್ಟನ್ನ ಕಲಿಸ್ಕೊಂಡಿದ್ದೀನಿ ಇವಾಗ. ಸೊ ಇದನ್ನು ಕಲಿಸ್ಬಿಟ್ಟು ಒಂದು 5 ನಿಮಿಷ ಹಿಟ್ಟು ನೆನೆಯೋಕ್ಕೆ ಬಿಡಬೇಕು. ಹಿಟ್ಟು ಚೆನ್ನಾಗಿ ನೆಂದಷ್ಟು ಚೆನ್ನಾಗಿ ಮಾಡಬಹುದು ಅಡುಗೆನ. ನೆಕ್ಸ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಹುರುಳೆಗಳನ್ನು ತಗೋಬೇಕು. ಯೂಶ್ವಲಿ ನಾರ್ಮಲಾಗಿ ಚಪಾತಿ ಮಾಡೋದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಇರೋ ಹುರುಳೆಗಳನ್ನು ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ಟಫಿಂಗ್ಸ್ ಆಲ್ರೆಡಿ ನೋಡಿದ್ದೀರಾ ನೀವು, ಅದನ್ನು ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಅದು ಯಾವ ಸ್ಟಫಿಂಗ್ ಅಂತ ನೀವು ನೋಡೋಕ್ಕೆ ನೆಕ್ಸ್ಟ್ ವಿಡಿಯೋನ ಖಂಡಿತ ನೋಡಬೇಕು. ಹೌದು, ಹಾಗೆ ಇಲ್ಲಿ ನಿಮ್ಗೆ ಗೊತ್ತಾಗಿದ್ದರೆ ಅದನ್ನು ಕಮೆಂಟ್ ಕೂಡ ನೀವು ಮಾಡಬಹುದು. ಸೇಮ್ ಹೋಳಿಗೆ ಹೇಗೆ ಮಾಡ್ತೀವಿ ನೋಡಿ, ಅದೇ ಥರನೇ ನಾವು ಆ ಸ್ಟಫಿಂಗ್ನ ಇಟ್ಕೊಂಡು ತಟ್ಟಬೇಕು ಸ್ವಲ್ಪ. ಅದಾದಮೇಲೆ ಚಪಾತಿ ಥರ ನಿಧಾನಕ್ಕೆ ಲಟ್ಟಿಸ್ಬೇಕು. ಈಗ ನೀವು ನೋಡ್ತಿದ್ದೀರಾ ಹೇಗೆ ಲಟ್ಟಿಸ್ತಿದ್ದೀನಿ ಅಂತ. ಇದೇ ಥರ ನೀವು ಲಟ್ಟಿಸ್ಕೊಂಡು, ಬಟ್ ತುಂಬ ಪೇಷನ್ಸ್ ಇರಬೇಕು ಇದು ಮಾಡೋಕ್ಕೆ. ಯಾಕಂದರೆ ಚೂರು ಹಿಟ್ಟು ಅಳುಕಾಗಿದ್ರೂ ಅದು ಸ್ವಲ್ಪ ಆ ಪೇಪರ್ಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ನಿಧಾನಕ್ಕೆ ಪೇಷನ್ಸಿಂದ ಮಾಡಿ. ಹಂಚನ್ನು ಕಾಯಕ್ಕಿಟ್ಟು ಹಂಚು ಕಾದಾದಮೇಲೆ ಸೊ ನಾವು ಇಲ್ಲಿ ಲಟ್ಟಿಸ್ಕೊಂಡಿರೋ ಪರೋಟನ ಹಾಕಿ ಅದನ್ನು ನೀಟಾಗಿ ಬೇಯಿಸ್ಕೋಬೇಕು. ಸೊ ಅದನ್ನು ಫಸ್ಟು ನಾವು ಎಣ್ಣೆ ಹಚ್ಚಬಾರ್ದು, ಸ್ವಲ್ಪ ಬೇಯಕ್ಕಿಟ್ಟು ನೆಕ್ಸ್ಟು ಒಂದು ಸೈಡ್ ಬೆಂದಾದಮೇಲೆ ಅದನ್ನು ತಿರುಗಿಸಿ ಹಾಕಿ ನೆಕ್ಸ್ಟು ನಾವು ಅದಕ್ಕೆ ಆಯಿಲನ್ನು ಈ ಥರ ಹಚ್ಕೋಬೇಕು. ನೆಕ್ಸ್ಟು ನಾವು ಮತ್ತೆ ತಿರುಗಿಸಿ ನೆಕ್ಸ್ಟ್ ಇನ್ನೂ ಒಂದು ಸೈಡಲ್ಲಿ ಆಯಿಲನ್ನು ಹಚ್ಚಬೇಕು. ಸೀದಾ ಹಂಚಿಂದ ತೆಗೆದು ಪ್ಲೇಟ್ಗೆ ಹಾಕಿದ್ರೆ ನಮ್ಮ ಪರೋಟ ಟೇಸ್ಟ್ ಮಾಡೋಕ್ಕೆ ರೆಡಿ. ಬನ್ನಿ ಪ್ರತಿಭಾ, ಪರೋಟ ಟೇಸ್ಟ್ ಮಾಡೋಣ. ಬಂದೆ ಆಶಾ ಅವರೇ, ಇರಿ ತಗೊಂಡು ಬಂದೆ ನೋಡಿ ಪರಾಠ. ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ. ಇವಾಗ ಟೇಸ್ಟ್ ಅಂತೂ ಇನ್ನೂ ಹೆಂಗಿರುತ್ತೋ ಅಂತ ನಂಗೆ ಕಾಯ್ತಾ ಇದ್ದೀನಿ. ಇರಿ ನೋಡಿ, ಈ ಚಟ್ನಿನ ದೊಡ್ಡೋರು ತಿಂದರೆ ಕೆಚಪ್ ಜೊತೆ ಮಕ್ಕಳು ತಿನ್ಬೋದು. ನಂಗೆ ಗೊತ್ತು ಆಶಾ, ದೊಡ್ಡೋರು ಕೆಚಪ್ ತಿನ್ಬೋದು, ಬಟ್ ಮಕ್ಳಿಗೆ ತುಂಬ ಕೆಚಪ್ ಇಷ್ಟ ಆಗುತ್ತೆ. ನೀವು ಇನ್ ಕೇಸ್ ಪರೋಟಾನಲ್ಲಿ ಸ್ಟಫಿಂಗಲ್ಲಿ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡಿದ್ರೆ ಮಕ್ಕಳು ರುಚಿಯಾಗಿ ತಿಂತಾರೆ. ಇವಾಗ ನಂಗೆ ಗೊತ್ತು ನಿಮಗೆ ಬಾಯಲ್ಲಿ ನೀರು ಬರ್ತಿದೆ ಟೇಸ್ಟ್ ಮಾಡೋಕ್ಕೆ ಅಂತ. ಖಂಡಿತ ಹೌದು, ಮೊದಲೇ ಹಸು ಬೇರೆ ಆಗ್ತಿದೆ. ನಾನು ಇವಾಗ ಖಂಡಿತ ಟೇಸ್ಟ್ ಮಾಡಲೇಬೇಕು. ಸೊ ಫಸ್ಟು ನಾನಿಲ್ಲಿ ಚಟ್ನಿ ಜೊತೆ ಟೇಸ್ಟ್ ಮಾಡ್ತೀನಿ. ಅಯ್ಯೋ, ಬಾಯಲ್ಲಿ ನೀರು ಬರ್ತಿದೆ. ಹೌದು, ಚೆನ್ನಾಗಿದೆ. ಇವಾಗ ನಾನು ಕೆಚಪ್ ಜೊತೆನೂ ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿದೆ. ಪರೋಟ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಇದೇ ಖುಷಿಗೆ ನಾನು ನಿನಗೆ ಇವಾಗ ಒಂದು ಗಿಫ್ಟ್ ಕೊಡ್ತಾ ಇದ್ದೀನಿ. ಸೊ ಅಂದರೆ ಒಂದು ಬುಕ್ ನಿನಗೆ ಗಿಫ್ಟಾಗಿ ಕೊಡ್ತಾ ಇದ್ದೀನಿ. ನೀನು ಇದನ್ನು ಓದಿ
ಹೇಳಬೇಕು ನನಗೆ ಹೇಗಿತ್ತು ಅಂತ. ಖಂಡಿತವಾಗ್ಲೂ ಆಶಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬುಕ್. ಓದ್ತೀನಿ ಖಂಡಿತ. ನಾನಿನ್ನೂ ಓದಿಲ್ಲ ಇದನ್ನು, ಸೊ ನೀನು ಓದ್ಬಿಟ್ಟು ನನಗೆ ರಿವ್ಯೂ ಹೇಳಬೇಕು. ಓಕೆ, ನಾನು ಓದಿ ನಿಮಗೆ ಇದರ ರಿವ್ಯೂಸ್ನ ತಿಳಿಸ್ತೀನಿ. ಬಾಯ್. ಓಕೆ ಬಾಯ್. ಬಟ್ ಹೋಗೋಕ್ಕಿಂತ ಮುಂಚೆ ನಾನು ಒಂದು ಥಾಟ್ಸ್ನ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಓಕೆ, ಹೇಳ್ಬೋದು. ಈ ಬುಕ್ ಅನ್ನೋದು ಭಾಳ ಜೊತೆಗಿನ ಬರುವ ಸಂಗಾತಿ ಥರ. ಜೀವ ಇರಲ್ಲ ನಿಜ, ಬಟ್ ಜೀವ ತುಂಬಿಸುತ್ತೆ. ಇಷ್ಟು ಹೇಳ್ತಾ ಈ ಎಪಿಸೋಡ್ನ ಇವತ್ತಿಗೆ ನಾವು ಮುಗಿಸ್ತಾ ಇದ್ದೀವಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.